ಮೇಲ್ಗಡೆ ಟಾಪಿಗೆ ತೆಗಿಬೇಕು. ಅಪ್ಪಿಗೆ ನಿನಗೆ ಒದೆ ಬೇಕು ಅಷ್ಟೇ. ಯಾಕೆ ಏನು ಗಾಡಿ ಏನು ತೆಗಿಯಕ್ಕೆ ಬರಲ್ವಾ? ಈಗ ಬರ್ತೀನಿ ನಡಿ ಕೆಳಗಡೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹೊರಗಡೆ ಹೋಗೋದಿತ್ತು. ಎಲ್ಲಪ್ಪ ಅಂತ ಹೇಳಿದ್ರೆ ನಾಳೆ ಬಂದುಬಿಟ್ಟು ಕಾರ್ಗಿಲ್ ವಿಜಯ್ ದಿವಸ್. ಸೊ ನನ್ನ ಮಗ ಡ್ಯಾನ್ಸಿಗೆ ಸೇರ್ಕೊಂಡಿದ್ದಾನೆ. ಅವನಿಗೆ ಮಿಲ್ಟ್ರಿದು ಪ್ಯಾಂಟ್ ಬೇಕಂತೆ. ನಮ್ಮ ಬಾವ ಮಗನ ಹತ್ರ ಇತ್ತು ಮಿಲ್ಟ್ರಿ ಪ್ಯಾಂಟು. ಲಾಸ್ಟ್ ಇಯರ್ ಅದನ್ನೇ ಮ್ಯಾನೇಜ್ ಮಾಡಿದ್ದ. ಬಟ್ ಈ ವರ್ಷ ಅದು ಆಗ್ತಾ ಇಲ್ಲ, ಟೈಟ್ ಆಗಿಬಿಟ್ಟಿದೆ. ಸೊ ಈಗ ಡ್ಯಾನ್ಸಿಗೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ನಾಳೆನೇ ಪ್ರೋಗ್ರಾಮ್ ಇರೋದು. ಇವತ್ತು ಕೊಡಿಸಿಲ್ಲ ಅಂತಂದರೆ ಸ್ಕೂಲಿಂದ ಬಂದಾಗಿಂದ ಸಿಕ್ಕಾಬಟ್ಟೆ ಟಾರ್ಚರ್ ಇಟ್ಬಿಟ್ಟಿದ್ದಾನೆ. ಕೊಡಿಸಿ ಅಂತೇಳಿ. ಅದಕ್ಕೆ ಅವನಿಗೆ ಕೊಡಿಸೋದಕ್ಕೆ ಅಂಥೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬ್ಯಾಕ್ ಡ್ರಾಪ್ ಸ್ಟ್ಯಾಂಡನ್ನು ಮಾಡ್ಕೊಳ್ಳೋಣ ಅಂಥೇಳಿ ಒಂದು ಪ್ಲ್ಯಾನ್ ಮಾಡಿದ್ದೆ. ಸೊ ಅದನ್ನು ಕೂಡ ಮಾಡೋಣ ಅಂತ, ಅಂದರೆ ಕಮ್ಮಿ ಬೆಲೆಯಲ್ಲಿ ಮಾಡೋಣ ಅಂತ. ಏಕೆಂದರೆ ನಾವು ಆನ್ಲೈನಲ್ಲೆಲ್ಲ ನೋಡ್ತಾ ಇರ್ತೀನಿ. ಆನ್ಲೈನಲ್ಲಿ ತುಂಬಾ ಜಾಸ್ತಿ ಎಕ್ಸ್ಪೆನ್ಸಿವ್ ಇರುತ್ತೆ. ಅದು 2000 ಆ ಥರ ಎಲ್ಲ ಇರುತ್ತೆ. ಸೊ ಅದನ್ನು ಹೀಗೆ ವಿಡಿಯೋ ನೋಡ್ತಾ ನಾನು ನೋಡಿದ್ದೆ, PVC ಪೈಪಲ್ಲಿ ಮಾಡ್ಕೊಳ್ಬೋದು ಅಂತ. ಸೊ ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂಥೇಳಿ ಈಗ ಹೋಗಿ ನೋಡೋಣ, ಚೆಕ್ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡು ಹೊರಟಿರೋವಂಥದ್ದು. ಆ ಕೆಲಸನೂ ಆಗುತ್ತೆ, ಈ ಕೆಲಸನೂ ಆಗುತ್ತೆ ಅಂತ. ಸೊ ಬೇಗ ಕೂಡ ಮನೆಗೆ ಬರಬೇಕು, UT ಇದೆ, ಅವನು ಕೇಳಬೇಕು. ಹಂಗಾಗಿ ಹೊರಟಿದ್ದೀವಿ. ಟೈಮ್ ಬಂದುಬಿಟ್ಟು ಆಗಲೇ 7 ಗಂಟೆ ಆಗ್ತಾಯಿದೆ. ಬನ್ನಿ ಕರ್ಕೊಂಡು ಹೋಗ್ತೀನಿ. ನಿಮ್ಮನ್ನು ಕೂಡ ಹೆಂಗಾಗುತ್ತೆ ಈ ವ್ಲಾಗಲ್ಲೆಲ್ಲ ಶೇರ್ ಮಾಡ್ತೀನಿ. ಇಷ್ಟ ಆಗುತ್ತೆ ನಿಮಗೆಲ್ಲ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಹೆಚ್ಚು ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸ ಬರೋದ್ರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾರೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ನನ್ನ ಕೆಲಸ ಬಂದ್ಬಿಟ್ಟು ಇವರು ಗಾಡಿ ತೆಗಿಯೋಕ್ಕೆ, ಗಾಡಿ ಇದು ಮಾಡೋಕ್ಕೆ ಅಂತ ಹೊರಟ್ಬಿಡ್ತಾರೆ. ನಾನು ಎಲ್ಲ ಒಂದು ಕಡೆ ಎಲ್ಲ ಚೆಕ್ ಮಾಡ್ಕೊಂಡು ಹೋಗಬೇಕು, ಲಾಕ್ ಹಾಕ್ಕೊಂಡು. ಅದು ನನ್ನ ಕೆಲಸ. ಸೊ ದೀಪ ಎಲ್ಲ ಹಚ್ಚಿದಾಯಿತು, ಡೋರ್ ಹಾಕ್ಬಿಟ್ಟಿದ್ದೀನಿ. ಅಲ್ಲಿ ಬೇಕಾಗಿರೋ ವಸ್ತುಗಳು ಇರೋದಕ್ಕಿಂತ ಬೇಡದೇ ಇರೋದೇ ಜಾಸ್ತಿ. ನನ್ನ ಮಗನ ಸೈಕಲ್ ಚೈನ್ ಕೀ. ಸೊ ಯಾರೋ ಬಂದರು ಅಲ್ಲಿ ಮೇಲ್ಗಡೆಯಿಂದ. ಹಾಗೆ ವಿಡಿಯೋ ಮಾಡ್ಕೊಂಡು ಏನು ಹೋಗೋದು ಅಂತೇಳಿ ಹೀಗೆ ನಿಂತ್ಕೊಂಡೆ. ಬನ್ನಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಸೋಲ್ಜರ್ ಪ್ಯಾಂಟ್ ತೊಗೊಳ್ಳೋಣ ಅಂಥೇಳಿ ಹೋಗಿದ್ದಂಥದ್ದು. ಒಂದು 3-4 ಅಂಗಡಿ ನೋಡಿದ್ವಿ, ಬಟ್ ಎಲ್ಲೂ ಸಿಕ್ಕಲಿಲ್ಲ. ಫುಲ್ ಸೆಟ್ಟೇ ತೊಗೊಳ್ಬೇಕು ಅಂತ ಹೇಳಿದ್ರು. ಲಾಸ್ಟಲ್ಲಿ ಇಲ್ಲಿ ಒಂದು ಶರ್ಟ್ನೆಲ್ಲ ಹಾಕಿದ್ರು ಅಂಥೇಳಿ ಹೋದ್ವಿ. ಅಲ್ಲಿ ನೋಡಿದ್ರೆ ನಮ್ಮ ರಿಲೇಟಿವೇ ಅಲ್ಲಿ ಇದ್ದಿದ್ದಂಥದ್ದು. ಅವರು ನೋಡಿಬಿಟ್ಟು ಗುರುತಿಸಿ ಮಾತಾಡಿದ್ರು. ಸೊ ಈ ಏರಿಯಾದಲ್ಲಿ ನಮ್ಮ ರಿಲೇಟಿವ್ ಒಬ್ಬರು ಸಿಕ್ಕಿದ್ರು ಅಂಥೇಳಿ ಖುಷಿ ಪಟ್ಕೊಂಡು ಅಲ್ಲೇ ಬಟ್ಟೆ ಎಲ್ಲ ತೊಗೊಂಡು ಅಲ್ಲಿಂದ ಪೈಪ್ ಅಂಗಡಿ ಹೋದ್ವಿ. ಬಟ್ ಅಲ್ಲಿ ಓನರ್ ಇರಲಿಲ್ಲ, ಆಲ್ರೆಡಿ ಕ್ಲೋಸ್ ಮಾಡ್ತಾಯಿದ್ರು ಎಲ್ಲನೂ. ಸೊ ಮನೆ ಹತ್ರನೇ ಹೋಗೋಣ ಅಂಥೇಳಿ ಹಂಗೆ ಬರ್ತಾ ದಾರಿನಲ್ಲಿ ಎಳ್ನೀರಿತ್ತು ಅಂಥೇಳಿ ಕುಡಿಯೋಣ ಅಂತ. ಈ ವಿಂಟರ್ ಸೀಸನಲ್ಲಿ ಎಳ್ನೀರು ಅಂತ ಅಂದ್ಕೊಳ್ಬೋದು, ಬಟ್ ನಿಜವಾಗ್ಲೂ ವಿಂಟರ್ ಸೀಸನ್ ಆದರೂ ಬಾಡಿನಲ್ಲಿ ತುಂಬಾ ಹೆವಿ ಹೀಟ್ ಆಗಿಬಿಟ್ಟಿದೆ. ಸೊ ಹಂಗಾಗಿ ಎಳ್ನೀರು ಕುಡಿಯೋಣ ಅಂತ. ನಾವಂತೂ ಎನಿ ಟೈಮ್ ಯಾವ ಸೀಸನ್ ಅಂತ ನೋಡಲ್ಲ, ಕುಡಿತಾ ಇರೋದಷ್ಟೇ ಇಷ್ಟ ಆಗುತ್ತೆ. ಏನ್ರಿ ಹಂಗೇನ್ರಿ ಕುಡಿಯೋದು? ಎಳ್ನೀರು ಬೇರೆ ತುಂಬಾ ಚಿಕ್ಕದಿತ್ತು ಬಿಡಿ. ಸೊ ಹಂಗಾಗಿ ಹಸ್ಬೆಂಡು ಒಂದೇ ಇದರಲ್ಲಿ ಕುಡಿದು ಮುಗಿಸ್ಬಿಟ್ರು. ನಾನು ಸ್ವಲ್ಪನೇ ಆ್ಯಕ್ಚುಲಿ ಸ್ಟ್ರಾ ಇಟ್ಕೊಂಡು ಕುಡಿಯೋದು ನಾನು. ಬಟ್ ಏನಂದರೆ ಎಳ್ನೀರು ಚಿಕ್ಕದಿತ್ತಲ್ವಾ, ಸೊ ಹಂಗಾಗಿ ಹಂಗೆ ಕುಡಿಬೋದು, ಮ್ಯಾನೇಜ್ ಮಾಡ್ಬೋದು ಅಂಥೇಳಿ ಕುಡ್ದಿದ್ದಂಥದ್ದು. ಸೊ ಇದಕ್ಕಿಂತ ನಾವು ಮೈಸೂರಿಗೆ ಹೋದ್ವಲ್ಲ ಬೈಕಲ್ಲಿ, ಆವಾಗ ಮೈಸೂರು ನಿಯರೆಸ್ಟ್ ಶ್ರೀರಂಗಪಟ್ಟಣ ಹತ್ರ ಎಳ್ನೀರು ಕುಡಿದಿದ್ದು. ಆವಾಗ ಅದಂತೂ ತುಂಬಾ ಚೆನ್ನಾಗಿತ್ತು ಬಿಡಿ. ಕುಡಿದು ಹೊಟ್ಟೆ ತುಂಬೋಗ್ಬಿಡ್ತು, ಅಷ್ಟು ನೀರಿತ್ತು ಅದರಲ್ಲಿ. ಬಟ್ ಇಲ್ಲಿ ಬರೋದೆಲ್ಲ ಅಷ್ಟಾಗಿ ನೀರು ಇರೋದಿಲ್ಲ, ಒಂದು ಸ್ವಲ್ಪ ಅಷ್ಟೇ ಇರುತ್ತೆ. ನಾನು ಬಂದ್ಬಿಟ್ಟು ನಮ್ಮನೆ ಪಾರ್ಕಿಂಗಲ್ಲಿ ನಿಂತ್ಕೊಂಡಿದ್ದೀನಿ. ಅವ್ನು ಪ್ಯಾಂಟ್ ತರೋದಕ್ಕೆ ಅಂತ ಹೋಗಿದ್ದು ಕೆಲಸ ಆಯಿತು. ಹೆಂಗೋ ಅಲ್ಲಿ ನಮ್ಮ ರಿಲೇಟಿವೇ ಸಿಕ್ಬಿಟ್ರು. ರಿಲೇಟಿವ್ ಅಂತಂದರೆ ದೂರದಲ್ಲೇ ನಮ್ಮ ಅಕ್ಕನ ಕಡೆ. ಸೊ ಅವರು ಸಿಕ್ಕಿದ್ರು, ಮಾತಾಡ್ಕೊಂಡು ಹಾಗೆ ಪ್ಯಾಂಟು ಒಂದು ಟಿ ಶರ್ಟ್ ಎಲ್ಲ ತೊಗೊಂಡು ಬಂದು ಮನೆಗೆ ಬಂದು ಅಲ್ಲಿ ಹೇಳಿದ್ನಲ್ಲ ಸ್ಟ್ಯಾಂಡ್ ಅಂಥೇಳಿ ಹೋಗಿದ್ದೆ ಪೈಪ್ ಅದು ಮಾಡಿಸೋದಕ್ಕೆ, PVC ಪೈಪ್. ಬಟ್ ಅಲ್ಲಿ ಅವ್ರು ಇರಲಿಲ್ಲ. ನಮ್ಮ ಮನೆಯವರೇನೋ ಕೇಳ್ಕೊಂಡು ಬಂದಿದ್ದೆ ಅಂತ ಅಂದ್ಬಿಟ್ಟು
ಅವ್ರು ಮಾಡ್ಕೊಡ್ತೀನಿ ಬನ್ನಿ ಅಂತಂದರೆ ಅವರೇ ಇರಲಿಲ್ಲ. ಅದಕ್ಕೆ ಇಲ್ಲಿ ನಮ್ಮನೆ ಈ ಕಡೆ ನೋಡೋಣ ಅಂತ ಅಂದ್ಕೊಂಡ್ವಿ. ಅವ್ನಿಗೆ ಡ್ಯೂಟಿ ಇದೆಯಲ್ಲ, ಸರಿ ಓದ್ಕೋತಾರೋ, ನಾವು ಹೋಗ್ಬಿಟ್ಟು ಮಾಡ್ಕೊಂಡ್ಬರ್ತೀವಿ, ನೋಡ್ತೀವಿ. ಟೈಮ್ ಆಗಿಬಿಟ್ಟಿದೆ, ಗೊತ್ತಿಲ್ಲ ಕ್ಲೋಸ್ ಆಗಿರುತ್ತಾ ಏನು ಅಂತ. ಕ್ಲೋಸ್ ಆಗಿಲ್ಲ ಅಂದರೆ ಹೋಗಿ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿರೋದು. ಇದೆಲ್ಲ ಮನೆ ಕಟ್ಟೋರೆಲ್ಲ ಐಟಮ್ಗಳನ್ನ ತೆಗೆದು ಪಕ್ಕದಲ್ಲಿ ಮನೆ ಕಟ್ತಾ ಇದ್ದಾರೆ, ಅದು ಚಿಕ್ಕಪ್ಪ ಅದು ಐಟಮ್ನೆಲ್ಲ ತಂದು ಇಲ್ಲಿ ಇಕ್ಕಿದ್ದಾರೆ. ಸೊ ಹಂಗಾಗಿ ಎಲ್ಲ ಆ ಥರ ಇದೆ. ಕ್ಲೀನ್ ಮಾಡಬೇಕು. ಅವರು ಕಂಪ್ಲೀಟ್ ಆದಮೇಲೆ ಎಲ್ಲ ಅದನ್ನು ತೆಗೆದ್ಬಿಟ್ಟು ಇದೆಲ್ಲ ಕ್ಲೀನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡಬೇಕು ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ. ಮೇಲೋದು ಇವಾಗ ಬಂದದ. ಹೌದಾ ಗೊತ್ತಿಲ್ಲ. ಇಲ್ಲ, ಹ್ಞೂ ಇದೆ, ಅದರಲ್ಲೇ ಬಿಟ್ಟು ಹೋಗಿದ್ದೀರಾ. ಅಲ್ಲಿಂದ ನಮ್ಮ ಮನೆ ಹತ್ರ ಇರುವಂಥ ನಿಯರೆಸ್ಟ್ ಪ್ಲಂಬಿಂಗ್ ಏನು ಹೇಳ್ತಾರೆ, ಪ್ಲಂಬಿಂಗ್ ಅನಿಸುತ್ತೆ, ಮೆಟೀರಿಯಲ್ಸ್ ಸಿಗೋವಂಥ ಇದಕ್ಕೆ ಹೋದ್ವಿ, ಶಾಪ್ಗೆ. ಅಲ್ಲಿ ಅವ್ರಿಗೆ ಫಸ್ಟು ಹೇಳಿದೆ ನಾನು, ಈ ಥರ ಅಂತ ಹೇಳಿದೆ. ಅವ್ರಿಗೆ ಅರ್ಥ ಆಗಿಲ್ಲ. ಆಮೇಲೆ ಅವರೇ ಒಂದು ಇದನ್ನು ಮಾಡಿಕೊಡಿ ಅಂದರೆ ಒಂದು ಸ್ಕೆಚ್ ಹಾಕ್ಕೊಡಿ, ಯಾವ ಥರ ಐಡಿಯಾ ಬರುತ್ತೆ ಅಂಥೇಳಿ. ಸೊ ನಾನು ಸ್ಕೆಚ್ ಹಾಕ್ಕೊಟ್ಟೆ, ಅವ್ರಿಗೆ ಗೊತ್ತಾಯ್ತು ಅದೇನು ಅಂಥೇಳಿ. ಆಮೇಲೆ ಅವರೇ ಸರಿ ಇದೇ ಥರ ಅಲ್ವಾ, ನಾನೇ ಮಾಡಿಕೊಡ್ತೀನಿ ಕಟ್ ಮಾಡಿಬಿಟ್ಟು ಅಂಥೇಳಿ ಅವರೇ ಕಟ್ ಮಾಡ್ತಾಯಿದ್ದಾರೆ. ಸೊ ಫಸ್ಟು ಇನ್ನೂ ದೊಡ್ಡದು ಅಂದ್ಕೊಂಡಿದ್ದೆ. ಅದಾದಮೇಲೆ ತುಂಬ ದೊಡ್ಡದಾದರೂ ಚೆನ್ನಾಗಿರಲ್ಲ. ಅಂದರೆ ತುಂಬ ಈ ಅದರದ್ದೇ ಡೆಕೋರೇಷನ್ನೇ ಇಟ್ಕೊಂಡಿರ್ತಾರಲ್ಲ ಅಂಥವ್ರಿಗೆಲ್ಲ ಅದು ದೊಡ್ಡದು ಯೂಸ್ ಆಗುತ್ತೆ. ಬಟ್ ನಾವು ಮನೆಯಲ್ಲಿ ಮಾಡೋದಕ್ಕೆ ಇಷ್ಟೇ ಸಾಕು ಅಂತ ನನಗೆ ಅನ್ನಿಸ್ತು. ಸೊ ಹಂಗಾಗಿ ಒಂದು ಅಂದಾಜು ಮೇಲೆ ಹೇಳಿ ಅಲ್ಲೇ ಫಿಕ್ಸ್ ಮಾಡಿ ಕೂಡ ತೋರಿಸಿ ನನಗೆ ಅಂತ ಅಂದೆ. ಮತ್ತು ಕೇಳಿದೆ ಕೂಡ ಅದು ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತಾ ಅಂಥೇಳಿ. ಅಂದರೆ ಇದರಲ್ಲೂ ಕೂಡ ಪೈಪಲ್ಲೂ ಕೂಡ ಕ್ವಾಲಿಟಿ ಇರುತ್ತೆ. ಸೊ ನಾವು ಎಲೆಕ್ಟ್ರಿಕ್ ಪೈಪು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಸ್ವಲ್ಪ ಥಿಕ್ನೆಸ್ ಕಮ್ಮಿ ಇರುತ್ತೆ ಮತ್ತು ವೆಯ್ಟು ಕೂಡ ಕಮ್ಮಿ ಇರುತ್ತೆ. ಅದು ಸ್ವಲ್ಪ ಅಳ್ಳಾಡೋದು ಅಥವಾ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಬಟ್ ಇದು ಬಂದುಬಿಟ್ಟು ವಾಟರ್ಗೆ ಯೂಸ್ ಮಾಡೋವಂಥ ಪೈಪು. ಅವರೇನು ಕನೆಕ್ಟರ್ಸ್ ಹಾಕಿದಾರಲ್ಲ, ಎಲ್ಬೋ ಇರ್ಬೋದು ಅಥವಾ ಟೀ ಇರ್ಬೋದು, ಅದೆಲ್ಲ ಓಪನ್ ಆಗಿಬಿಡುತ್ತಾ ಅಂತಲೂ ಕೂಡ ಕೇಳಿದೆ. ಅವರಿಲ್ಲ, ಯಾವುದೇ ಕಾರಣಕ್ಕೂ ಓಪನ್ ಆಗೋಲ್ಲ. ಏನಂದರೆ ನಾವು ನೀರು ಬಿಡೋ ಪರ್ಪಸ್ಸಿಗೆ ಯೂಸ್ ಮಾಡಿದಾಗ ಆವಾಗ ನೀರು ಬರೋ ಪ್ರೆಷರಿಗೆ ಅದು ಓಪನ್ ಆಗುತ್ತೆ ಅಷ್ಟೇ. ಸೊ ನೀವು ಅದೇ ರೀತಿ ಸ್ಟ್ಯಾಂಡಿಗೆ ಯೂಸ್ ಮಾಡ್ತೀರಾ ಅಂತಂದರೆ ಯಾವುದೇ ಕಾರಣಕ್ಕೂ ಅದು ಓಪನ್ ಆಗೋಲ್ಲ. ಮತ್ತು ಪೈಪು ಕೂಡ ತುಂಬಾ ಗಟ್ಟಿ ಇದೆ. ನಾನು ತೊಗೊಂಡಿರೋದು ಎಷ್ಟೋ ಗೊತ್ತಿಲ್ಲ. ಸೊ ಬಿಲ್ಲಲ್ಲಿ ಬರೆದಿದ್ದಾರೆ. ಫೈನಲ್ ಎಷ್ಟು ಪ್ರೈಸ್ ಆಯಿತು ಎಲ್ಲ ಒಂದು ಡೀಟೇಲ್ ಮಾಡಿ ಕೊಡ್ತೀನಿ, ವಿಡಿಯೋ ಡೀಟೇಲ್ ಮಾಡಿ ಹೇಳ್ತೀನಿ ನಿಮಗೇನಾದರೂ ಯೂಸ್ ಆಗ್ಬೋದು ಅಂತೇಳಿ ಅಷ್ಟೇ. ಸೊ ಫೈನಲಾಗಿ ಈ ರೀತಿ ಸೆಟ್ ಮಾಡಿ ತೋರಿಸಿದ್ರು ಅವರು. ನನಗೂ ಕೂಡ ಇಷ್ಟ ಆಯಿತು. ಮನೆಗೆ ಬಂದವಳೆ ಅಡುಗೆಗೆ ಇಟ್ಟಿದ್ದೀನಿ. ಸೊ ಅಡುಗೆ ಮಾಡಿಲ್ಲ, ಹಾಗೆ ಹೋಗಿದ್ದು, ಇನ್ನೇನು ಬಂದ್ಬಿಡ್ತೀವಲ್ಲ ಅಂತ. ಇವನು ಪ್ಯಾಂಟೆಲ್ಲ ತೊಗೊಂಡು ಸೊ ಫೈನಲಿ ಬ್ಯಾಕ್ ಡ್ರಾಪ್ ಸ್ಟ್ಯಾಂಡನ್ನು ನಾನು ಮಾಡಿಸ್ಕೊಂಡು ಬಂದಿದ್ದೀನಿ. ಪೈಪಲ್ಲಿ PVC ಪೈಪು. ಸೊ ಮೂಲಂಗಿ ಕಟ್ ಮಾಡಿಬಿಟ್ಟು ಮೂಲಂಗಿ ಸಾಂಬಾರಿಗೆ ಇಟ್ಟಿದ್ದೀನಿ. ಇವಾಗ ಬೇಳೆ ಮತ್ತು ಮೂಲಂಗಿ ಎರಡಕ್ಕೂ ಇಟ್ಟಿದ್ದೀನಿ. ಸೊ ತೋರಿಸ್ತೀನಿ. ಅಂದರೆ ಅಲ್ಲೇ ನಾವು ಫಿಕ್ಸ್ ಮಾಡೆಲ್ಲ ನೋಡಿದ್ವಿ. ಬಟ್ ಅದು ಪೂರ್ತಿ ಡೀಟೇಲ್ ಯಾವುದ್ಯಾವ್ದು ಎಷ್ಟೆಷ್ಟು ಕಟ್ ಮಾಡಿಸಿ ಅದನ್ನೆಲ್ಲ ನಾನು ಒಂದು ವೀಡಿಯೋದಲ್ಲೇ ಶೇರ್ ಮಾಡ್ತೀನಿ ನಿಮಗೆ. ಆವಾಗ ಅರ್ಥ ಆಗುತ್ತೆ ನೀಟಾಗಿ. ಒಂದು ಸ್ಕೆಚ್ ಥರ ಎಲ್ಲ ಹಾಕ್ಬಿಟ್ಟು ಅವರು ನಮ್ಗೆ ಹಂಗೆ ಮಾಡಿ. ಫಸ್ಟು ನಾವು ಹೇಳಿದಾಗ ಅವ್ರಿಗೆ ಅರ್ಥ ಆಗಲಿಲ್ಲ ಹಿಂಗೆ ಏನು ಅಂತೇಳಿ. ಆಮೇಲೆ ನಾನು ಒಂದು ಪೇಪರಲ್ಲಿ ಬರುತ್ತೆ ತೋರಿಸಿ, ಈ ಥರ ಬೇಕು ನನಗೆ ಇಷ್ಟಿಷ್ಟು ಮೆಜರ್ಮೆಂಟ್ ಅಂತ. ಸೊ ಅವಾಗ ಅವ್ರಿಗೆ ನೀಟಾಗಿ ಅರ್ಥ ಆಯಿತು. ಅವರು ಅದೇ ಪ್ರಕಾರ ಒಂದು 5 ನಿಮಿಷದಲ್ಲಿ ಎಲ್ಲ ಕಟ್ ಮಾಡಿ ಎಲ್ಲ ಅವರೇ ಫಿಕ್ಸ್ ಮಾಡಿ ತೋರಿಸಿದ್ರು. ಮತ್ತು ಒಂದಿಷ್ಟು ಐಡಿಯಾ ಕೂಡ ಕೊಟ್ಟರು ಅವರೇ. ನಾನು ಅಂದ್ಕೊಂಡಿದ್ದೆ ಕೆಳಗಡೆ ಎಲ್ಬೋ ಹಾಕ್ಸೋಣ ಅಂಥೇಳಿ ಸ್ಟ್ಯಾಂಡಿಗೆ. ಬಟ್ ಅವರು ಎಲ್ಬೋ ಹಾಕಿದ್ರೆ ಅಷ್ಟು ಸ್ಟಿಫಾಗಿ ನಿಂತ್ಕೊಳ್ಳೋದಿಲ್ಲ. ಹಿಂಗೆ ಯಾರು ಟಚ್ ಮಾಡಿದಾಗ ಅಳ್ಳಾಡೋದು ಆ ಥರ ಆಗುತ್ತೆ. ಅದ್ರ ಬದಲು ಜಸ್ಟ್ ಪೈಪ್ನೇ ಹಾಕ್ಕೊಂಡು ಹಿಂದೆಗಡೆ ಏನಾದರೂ ವೆಯ್ಟ್ ಇಟ್ಕೊಳ್ಳಿ, ಆವಾಗ ಸ್ಟಿಫಾಗಿ ನಿಂತ್ಕೊಳುತ್ತೆ ಅಂದರು. ಅದು ಒಳ್ಳೆಯ ಐಡಿಯಾ ಅನಿಸ್ತು ನನಗೆ. ಯಾಕೆಂದರೆ ನಮ್ಮ ಮನೆಯಲ್ಲಿ ಒಂದು ಇನ್ನೋಸೆಂಟ್ ಕ್ಯೂಟ್ ಮಗು ಇದೆ. ಏನೂ ತೊಂದರೆ ಮಾಡದೇ ಇರೋವಂಥ ಮಗು. ಎಷ್ಟು ನೀಟಾಗಿ ಅಂದರೆ ಎಲ್ಲ ಅಷ್ಟು ಸೂಕ್ಷ್ಮವಾಗಿ ಓಡಾಡ್ತಾನೆ ಅವನು. ಅದಕ್ಕೋಸ್ಕರ ಅದನ್ನು ಮೈಂಡಲ್ಲಿ ಇಟ್ಕೊಂಡು ನಾನು ಆ ಸೂಕ್ಷ್ಮವಾದ ಮಗುಗೋಸ್ಕರ ಆ ಒಂದು ಐಡಿಯಾ ಮಾಡಿ ಬಂದಿದ್ದೀನಿ. ಸೊ ಅದನ್ನು ಪೂರ್ತಿ ಅದು ವಿಡಿಯೋ ಮಾಡ್ತೀನಲ್ಲ ಅವಾಗ ನೋಡು. ಸೊ ಯಾವಾಗ ಒಟ್ಟು ಮಾಡಿ ಇಟ್ಟಿರ್ತೀನಿ ನನಗೆ. ಹೆಂಗೂ ಇವಾಗ ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಐಡಿಯಾಸ್ ಒಂದಿಷ್ಟು ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ನನಗೆ ಗೊತ್ತಿರೋ ಅಂಥದ್ದು ನಿಮ್ಗೇನಾದರೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಅದಕ್ಕೋಸ್ಕರ ಅಂಥೇಳಿ ತೊಗೊಂಡು ಬಂದಿರೋ ಅಂಥದ್ದು. ಅದಕ್ಕೋಸ್ಕರ ಅಲ್ಲ, ನಾನು ಹಬ್ಬ ಮಾಡೋದಕ್ಕೆ ಅಂಥೇಳಿ ತೊಗೊಂಬಂದಿರೋದು. ಸೊ ಪ್ರತಿ ಸಲ ಅಲ್ಲಿ ಒಂದು ಹುಕ್ ಇದೆ ನೋಡಿ, ಆ ಹುಕ್ಕಿಗೆ ಹಾಕ್ತಾಯಿದ್ವಿ. ಬಟ್ ಅದೇನಂದರೆ ಆ ಹುಕ್ಕು ತುಂಬ
ಚಿಕ್ಕದು, ಅದನ್ನು ತೆಗಿಯೋಣ ಅಂತ ಹೇಳಿದ್ರೆ ಅಲ್ಲಿ ಗೋಡೆ ಪೇಂಟು ಎದ್ಬಿಡುತ್ತೆ. ಅದೊಂದು ಬೇಜಾರಿಗೋಸ್ಕರ ಹಾಗೆ ಬಿಟ್ಟಿರೋ ಅಂಥದ್ದು, ಗೊತ್ತಿಲ್ಲ ಹಿಂಗೆ ಏನು ಅಂಥೇಳಿ. ಈಗ ಇದನ್ನು ತೊಗೊಂಬಂದಿದ್ದೀನಿ. ಇನ್ನೇನು ಅದನ್ನು ತೆಗೆಯೋದು ಹಾಕೋದು ಅವಶ್ಯಕತೆ ಇಲ್ಲ. ಜಸ್ಟ್ ಇಲ್ಲಿ ಇಟ್ಕೊಂಡು ಸ್ಟ್ಯಾಂಡ್ ಥರ ನಾನು ಬ್ಯಾಕ್ ಡ್ರಾಪ್ ಎಲ್ಲ ಡೆಕೋರೇಷನ್ ಮಾಡ್ಕೊಳ್ಬೋದು. ಸೊ ಹಾಗಾಗಿ ಗೋಡೆ ಕೂಡ ಹಾಳಾಗಲ್ಲ. ಮತ್ತೇನಾದ್ರು ಬರ್ಡೇ ಫಂಕ್ಷನ್ ಮಾಡ್ತೀವಿ ಅಂದರೂ ಕೂಡ, ಬರ್ತಡೆಗೆ ಡೆಕೋರೇಷನ್ ಮಾಡ್ತೀವಿ ಅಂದರೂ ಕೂಡ ನಾವು ಮಾಡ್ಕೊಳ್ಬೋದು. ಅವೆಲ್ಲ ಒಂದು ಸಲ ಇನ್ವೆಸ್ಟ್ ಮಾಡಿ ತಂದುಬಿಟ್ರೆ ನಾವು ಪ್ರತಿ ವರ್ಷ ಹಬ್ಬ ಮಾಡ್ತಾನೆ ಇರ್ತೀವಿ. ಆವಾಗ ಯೂಸ್ ಮಾಡ್ಕೊಂಡು ಬೇರೆ ಬೇರೆ ನಾವು ಮಾಡ್ಕೊಳ್ಬೋದು ಅಂಥೇಳಿ ತೊಗೊಂಬಂದಿದ್ದೀನಿ. ಎಷ್ಟು ಪ್ರೈಸ್ ಆಯಿತು ಏನಾಯಿತು ಎಲ್ಲ ಪೂರ್ತಿ ಡೀಟೇಲ್ ಆ ವಿಡಿಯೋದಲ್ಲೇ ಕೊಡ್ತೀನಿ ಆಯಿತಾ. ಇವಾಗ ಜಸ್ಟ್ ತೊಗೊಂಡು ಬಂದೆ ಅಷ್ಟೇ. ಸೊ ಫಿಕ್ಸ್ ಮಾಡಿ ಆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಯಾವ ರೀತಿ ಅದನ್ನು ಫಿಕ್ಸ್ ಮಾಡ್ತೀನಿ ಅಂತೇಳಿ. ಆಲ್ಮೋಸ್ಟ್ ಇವಾಗ ಎಲ್ಲರಿಗೂ ಗೊತ್ತಿರುತ್ತೆ ಐಡಿಯಾಗಳು, ಆದರೂ ನನಗೆ ಗೊತ್ತಿರೋ ಐಡಿಯಾನ ನಾನು ಒಂದಿಷ್ಟು ಶೇರ್ ಮಾಡ್ತೀನಿ. ಸೊ ಅಡುಗೆಗೆ ಇಟ್ಟಿದ್ದೀನಿ, ಬೇಗ ಬೇಗ ಅಡುಗೆ ಮಾಡಿ ಊಟ ಮಾಡಬೇಕು. 9 ಗಂಟೆ ಆಯಿತು. ನನ್ನ ಮಗ ಓದ್ತಾ ಇದ್ದೀನಿ ಅಂತ ಬುಕ್ ಮುಂದೆ ಕೂತ್ಕೊಂಡಿದ್ದಾನೆ. ಬಟ್ ಓದ್ತಾ ಇದ್ದಾನೋ ಇಲ್ವೋ ನನಗೆ ಗೊತ್ತಿಲ್ಲ. ಈಗ ಅದು ಒಪ್ಪಿಸ್ದಾಗ ಗೊತ್ತಾಗುತ್ತೆ ಓದಿದಾನ ಇಲ್ವಾ ಅಂತೇಳಿ. ಕುಚ್ಚು ಕಟ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಈಗ 9 ಗಂಟೆ ಆಗೋಯ್ತು, ಇನ್ನು ಆಗಲ್ಲ ನನ್ನ ಕೈಲಿ. ನನಗಲ್ಲಂತೂ ಆಗಲ್ಲ. ನಾಳೆ ಬೆಳಗ್ಗೆನೇ ಇನ್ನು ಅದೆಲ್ಲ ಕೆಲಸ. ಮಗನಿಗೆ ತಂದಿರೋ ಅಂಥ ಬಟ್ಟೆನ ಅಪ್ಪ ಹಾಕ್ಕೊಂಡು ಟ್ರೈಲ್ ನೋಡ್ತಾಯಿದ್ರು. ಸೊ ಇವಾಗ ಇಬ್ರಿಗೂ ಸೇಮ್ ಸೈಜೇ ಆಗುತ್ತೆ ಪ್ಯಾಂಟು. ಒಂದೊಂದ್ಸಲ ಕನ್ಫ್ಯೂಸೇ ಆಗಿಬಿಡ್ತಾರೆ, ಇದು ನನ್ನ ಪ್ಯಾಂಟ ನಿನ್ನ ಪ್ಯಾಂಟ ಅಂಥೇಳಿ. ಮಗಂಗೆ ಅಂತ ತಂದಿರೋದು ಅಪ್ಪನೇ ಹಾಕೊಂಬಿಟ್ಟು ನಿಂತ್ಕೊಬಿಟ್ಟಾರೆ. ಬುಕ್ನ ಮಾಡ್ತಾ ಇದ್ದೀನಿ, ಹೇಳು ಲಾವಾ. ಬೇಗ ಹೇಳು. ಬೇಗ ಬೇಗ ಹೇಳು, ನನ್ನ ಟೈಮಿಲ್ಲ. ನೋಡಿ ಹೇಳು ಅಂತಂದ್ರೆ ತೊದಲ್ತಾನಂತೆ ವಿಡಿಯೋ ಮಾಡ್ತಾ ಇರ್ಬೇಕಾದ್ರೆ, ಅದಕ್ಕೆ ತೋರಿಸ್ಬೇಡ ನನಗೆ ಅಂತ ಹೇಳ್ತಾವನು. ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೆ. ಇದು ಯಾವುದೋ ಡಿಫ್ರೆಂಟಾಗಿರೋವಂಥ ಒಂದು ಬರ್ಡನ್ನು ನೋಡಿದೆ. ಸೊ ಇದೇನು ಬರ್ಡ್ ಅಂಥೇಳಿ ನಿಮ್ಗೇನಾರು ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದ್ರದ್ದು ಪುಟ್ ಮರಿಗಳು ಕೂಡ ಇದೆ, ಅದಂತೂ ಮನೆ ಹತ್ರ ಬರ್ತಾನೇ ಇರುತ್ತೆ. ಸೊ ಇದೇನು ಕಾಗೆನಾ ಅಥವಾ ಏನು ಅಂತಲೇ ಗೊತ್ತಾಗ್ತಾಯಿಲ್ಲ. ಕಾಗೆ ಸ್ಟ್ರಕ್ಚರು ಇಲ್ಲ, ಬಟ್ ಕಾಗೆ ಥರನೇ ಕಾಣಿಸುತ್ತೆ. ಸೊ ರೆಕ್ಕೆ ಎಲ್ಲ ಒಂಥರ ಬ್ರೌನು, ಹಿಂದೆ ಎಲ್ಲ ಬ್ಲ್ಯಾಕು. ನಿಮ್ಗೇನಾದ್ರು ಗೊತ್ತಿದೆಯಾ ಈ ಬರ್ಡ್ ಯಾವುದು ಅಂತೇಳಿ ಗೊತ್ತಿದ್ರೆ ಕಮೆಂಟ್ ಮಾಡಿ ಆಯಿತಾ. ನನಗೆ ಡ್ರೆಸ್ಸೆಲ್ಲ ಹಾಕೊಂಡು ರೆಡಿಯಾಗಿದ್ದ. ಅವನಿಗೆ ಅಂತಲೇ ಬೇರೆ ಬ್ಲ್ಯಾಕ್ ಕಲರ್ ಶರ್ಟ್ ತೊಗೊಂಡು ಬಂದಿದ್ವಿ, ಬಟ್ ಅವ್ನಿಗೆ ಅದು ಬೇಡವಂತೆ. ಅವ್ರ ಅಪ್ಪಂದು ಅಂದರೆ ಪೋಲೋ ನೆಕ್ ಇದೆ ಅದು ಶರ್ಟು. ಸೊ ಅದಕ್ಕೆ ಅದೇ ಬೇಕು ಅಂತೇಳಿ ಹಠ ಮಾಡಿ ಹಾಕ್ಕೊಂಡಿದ್ದಾನೆ. ಚೆನ್ನಾಗಿ ಕಾಣ್ತಾ ಇದೆ ಒಟ್ಟಿನಲ್ಲಿ. ಮತ್ತು ಎಲ್ಲ ಕೆಲಸ ಮುಗಿಯೋರ್ಗೇನು ನಾನು ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಅದಾದಮೇಲೆ ನಾನು ಬ್ಯಾಕ್ ಡ್ರಾಪ್ ಡೆಕೋರೇಷನ್ಗೆ ಅಂತೇಳಿ ಹಾರ ಮಾಡೋದಕ್ಕೆ ಬಟ್ಟೆ ಲೈನಿಂಗ್ ಕ್ಲಾತ್ನ ತೊಗೊಂಡು ಬಂದಿದ್ನಲ್ವ. ಸೊ ಅದನ್ನು ಕಟ್ ಮಾಡಿ ಮಾಡಿಬಿಡೋಣ ಅಂಥೇಳಿ ಹಿಡ್ಕೊಂಡು ಕೂತ್ಕೊಂಡೆ. ಸೊ ಈ ಒಂದು ಮೆಷರ್ಮೆಂಟಿಗೆ ತೊಗೊಂಡಿರೋವಂಥದ್ದು 2.5 ಮತ್ತು 0.75 ಇಂಚ್ ತೊಗೊಂಡು ಒಂದು ಕಾರ್ಡ್ಬೋರ್ಡನ್ನು ಕಟ್ ಮಾಡಿಟ್ಕೊಂಡೆ. ಸೊ ಅದೇ ಮೆಷರ್ಮೆಂಟಿಗೆ ಬಟ್ಟೆನ ಮರ್ಚಿಟ್ಕೊಂಡು ಕಟ್ ಮಾಡ್ಕೊಳ್ಳೋಣ ಅಂಥೇಳಿ ಇದು ಮಾಡಿದಂಥದ್ದು. ಸೊ ನಾನು ಬಂದುಬಿಟ್ಟು ಪಾಲಿಸ್ಟರ್ ಬಟ್ಟೆನ ಕೇಳಿದೆ, ಬಟ್ ಅವ್ರ ಹತ್ರ ಪಾಲಿಸ್ಟರ್ ಬಟ್ಟೆ ಇರಲಿಲ್ಲ ಅಂದ್ಬಿಟ್ಟು ಕ್ರೇಪ್ ಮೆಟೀರಿಯಲ್ಲೇ ತೊಗೊಂಡು ಬಂದೆ. ಸೊ ಕ್ರೇಪ್ ಮೆಟೀರಿಯಲ್ ಬಂದ್ಬಿಟ್ಟು ಸ್ವಲ್ಪ ಗಟ್ಟಿನೇ ಇರುತ್ತೆ. ಅದು ಕಟ್ ಮಾಡೋಕ್ಕೆ ನನಗೆ ಸ್ವಲ್ಪ ಕಷ್ಟ ಅನಿಸ್ತಾಯಿತ್ತು. ನಾನು ವೀಡಿಯೋ ನೋಡುವಾಗ ಅಂದ್ಕೊಳ್ತೀನಿ, ಅಂದರೆ ವೀಡಿಯೋ ನೋಡ್ತಾ ಇರ್ತೀನಲ್ವ, ಈ ಥರ ಹಾರಗಳೆಲ್ಲ ಮಾಡೋದೆಲ್ಲ ಅವರೆಷ್ಟು ಸುಲಭವಾಗಿ ಎಷ್ಟು ಫಾಸ್ಟಾಗಿ ತೋರಿಸ್ತಾರೆ. ಸೊ ಹಂಗೆ ಅಂದ್ಕೊಂಡು ನಾವು ಈಸಿಯಾಗಿ ಮಾಡ್ಕೊಂಬಿಡ್ಬೋದಲ್ವ ಅಂಥೇಳಿ ನಾನು ಐಡಿಯಾ ಮಾಡಿ ತೊಗೊಂಡು ಬಂದೆ. ಬಟ್ ನೋಡೋದಕ್ಕೂ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನೋಡುವಾಗ ಸುಲಭ ಅನಿಸುತ್ತೆ, ಮಾಡುವಾಗ ಸಿಕ್ಕಾಬಟ್ಟೆ ಕಷ್ಟ. ಫಸ್ಟು ಈ ಥರ ಮೆಷರ್ಮೆಂಟು ಕಾರ್ಡ್ಬೋರ್ಡ್ ಕಟ್ ಮಾಡ್ಕೊಳ್ಬೇಕು, ಬಟ್ಟೆನ ಫೋಲ್ಡ್ ಮಾಡಿ ಈ ಥರ ಎಲ್ಲ ಮೆಷರ್ ಮಾಡಿ ಮಾರ್ಕ್ ಮಾಡಿಕೊಂಡು, ಅದಾದಮೇಲೆ ಅದನ್ನು ಫಸ್ಟು ಕಟ್ ಮಾಡಿಕೊಂಡು, ಸೊ ಅದನ್ನು ಮತ್ತೆ ಇನ್ನೂ ಚಿಕ್ಕ ಚಿಕ್ಕ ಪಾರ್ಟಾಗಿ ಮಾಡಿಕೊಂಡು ಅದು ಆ ಮೆಷರ್ಮೆಂಟ್ ತಕ್ಕನಾಗಿ ಕಟ್ ಮಾಡೋದಿದೆಯಲ್ಲ, ಆಲ್ಮೋಸ್ಟ್ ನಿಯರ್ಲಿ ನನಗೆ ಒಂದು 1.5 hour ಆಯಿತು ಅಂತ ಅಂದ್ಕೊಳ್ತೀನಿ ಇದಿಷ್ಟು ಕಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ.
ಸೊ ಸಾಕು ಅದೇನು ಗೊತ್ತಾ, ಸಿಸರ್ ಕರೆಕ್ಟಾಗಿರಬೇಕು ಇದಕ್ಕೆ, ಆದಷ್ಟು ಶಾರ್ಪಾಗಿರೋ ಸಿಸರ್ನ ತೊಗೊಳ್ಬೇಕು. ಬಟ್ ನಾನು ಸ್ಟಿಚಿಂಗ್ ಯೂಸ್ ಮಾಡೋವಂಥ ಸಿಸರ್ ತೊಗೊಂಡಿದ್ದೆ. ಬಟ್ ಅದು ತುಂಬ ವರ್ಷನೇ ಆಯಿತು ತೊಗೊಂಡು, ನಾನು ಸ್ವಲ್ಪ ರಫ್ ಆಗಿದೆ ಅಂದ್ಕೊಳ್ತೀನಿ. ಇಲ್ಲಿ ಬಂದಾಗ ಅದನ್ನು ಸಾಣಿ ಇಡಿಸ್ಕೊಳ್ಳೋಣ ಅಂಥೇಳಿ, ಬಟ್ ಮರ್ತು ಹೋಗುತ್ತೆ, ಇಲ್ಲ ನಾನು ಹೋಗೋ ಅಷ್ಟರಲ್ಲಿ ಅವ್ರು ಹೊರಟೇ ಹೋಗಿರ್ತಾರೆ. ಸೊ ಹಂಗೆ ಮಾಡಿ ಎಲ್ಲನೂ ಕಟ್ ಮಾಡಿಕೊಂಡು ಅದನ್ನು ಮೆಷರ್ಮೆಂಟಿಗೆ ತಕ್ಕನಾಗಿ ಅದನ್ನೆಲ್ಲ ಸೈಡ್ಸ್ ಎಲ್ಲ ಕಟ್ ಮಾಡಿಕೊಂಡು ಫುಲ್ ಮೆಷರ್ಮೆಂಟಿಗೆ ನಾನು ಕಟ್ ಮಾಡಿಕೊಂಡೆ. ಹೇಳ್ದಾಗೆ ಆಲ್ಮೋಸ್ಟ್ 1.5 hour ಏನೋ ಆಯಿತು ನನಗೆ ಕಟ್ ಮಾಡೋದಕ್ಕೆ. ಸೊ ಫಸ್ಟು ಅಂದರೆ ಇದೇ ಥರ ಒಂದು 3-4 ಕಲರ್ನ ತೊಗೊಂಬಂದಿದ್ದೀನಿ. ಸೊ ನನ್ನ ಐಡಿಯಾ ಇದ್ದಿದ್ದು ಬಂದುಬಿಟ್ಟು 1ಕ್ಕೆ 4 ಅಂದರೆ ಒಂದು ಕಲರಲ್ಲಿ 4 ಲೆಂತ್ ಇರೋದನ್ನ ಮಾಡ್ಕೊಳ್ಳೋಣ ಅಂತ. ಬಟ್ ಗೊತ್ತಿಲ್ಲ ಎಷ್ಟು ಬಟ್ಟೆಗೆ ಎಷ್ಟು ಆಗುತ್ತೆ ಅಂತ. ಇವಾಗ ನಾನು ಕಟ್ ಮಾಡ್ತಾ ಇರೋ ಬಟ್ಟೆ ಬಂದುಬಿಟ್ಟು 1.5 ಮೀಟರ್ ಇರೋ ಅಂಥದ್ದು. ಸೊ 1.5 ಮೀಟರ್ಗೆ ಇದಿಷ್ಟು ಪೀಸ್ ಸಿಕ್ಕಿದೆ, ಇದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ನಾನು ಅಂದರೆ ದಾರಕ್ಕೆ ಹಾಕ್ದಾಗಲೇ ಗೊತ್ತಾಗೋದು ಎಷ್ಟು ಲೆಂತ್ ಬರುತ್ತೆ ಅಂತ. ಕಟ್ ಮಾಡಿ ಇದು ವೇಸ್ಟ್ ಆಗಿರುವಂಥ ಬಟ್ಟೆ, ಅದನ್ನು ಕೂಡ ವೇಸ್ಟ್ ಮಾಡಲ್ಲ, ಅದನ್ನು ಏನಕ್ಕಾದರೂ ಡೆಕೋರೇಷನ್ ಪರ್ಪಸ್ಗೆ ಯೂಸ್ ಮಾಡ್ಕೊಳ್ತೀನಿ. ಸೊ ಅದನ್ನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಯೂಸ್ ಮಾಡ್ತೀನಿ ಅದನ್ನು ಅಂತ. ಹಂಗೆ ಎತ್ತಿಟ್ಟಿದ್ದೀನಿ ಅದನ್ನು. ಸೊ ಎಲ್ಲ ಕಟ್ ಮಾಡಿರೋದನ್ನು ಈ ಥರ ಒಂದು ಕ್ಯಾಂಡಲ್ ಸಹಾಯದಿಂದ ಈ ಥರ ಸೈಡ್ಸ್ ಎಲ್ಲ ಇದು ಮಾಡ್ಕೊಳ್ಬೇಕು, ಲಾಕಿಂಗ್ ಆ ಥರ ಮಾಡ್ಕೋಬೇಕು. ಸೊ ನಾನು ಫಸ್ಟೇ ಅದ್ರ ಪ್ರಕಾರ ನಾನು ಏನು ಕಟ್ ಮಾಡಿದೆ ಆ ರೌಂಡ್ ಹಾಗೆ ಇಟ್ಬಿಟ್ಟಿದ್ರೆ ಒಟ್ಟಿಗೆ ಒಂದೇ ಸಲ ಮಾಡ್ಬೋದಾಗಿತ್ತು. ಬಟ್ ನಾನೆಲ್ಲ ಮಿಕ್ಸಪ್ ಮಾಡಿಬಿಟ್ಟೆ. ಸೊ ಹಂಗಾಗಿ ನನಗೆ ಸ್ವಲ್ಪ ಲೇಟೇ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಟೈಮ್ ಅಂದರೆ ಇವಾಗ ಐಡಿಯಾ ಬಂದಿದೆಯಲ್ವಾ, ಈಗ ಮಾಡಿರೋದ್ರಿಂದ ನನಗೆ ನೆಕ್ಸ್ಟು ಕ್ಲಾತ್ ಕಟ್ ಮಾಡಬೇಕಾದ್ರೆ ನೆಕ್ಸ್ಟ್ ಕಲರ್ದು ಆ ಒಂದೇ ಐಡಿಯಾಯಿಂದ ನಾನು ಮಾಡ್ಕೊಳ್ತೀನಿ. ಅದೇನು ಕಟ್ ಮಾಡಿರ್ತೀನಿ ಅದೇ ಥರ. ಮತ್ತು ಇದು ಒಂದು ಥ್ರೆಡ್ಡು ಸಿಗುತ್ತೆ, ಹಾರ್ಡ್ವೇರ್ ಶಾಪಲ್ಲಿ ಸಿಗುತ್ತೆ. ಸೊ ಸ್ವಲ್ಪ ಗಟ್ಟಿ ಇರೋದು ಥ್ರೆಡ್ ತೊಗೊಂಡ್ರೆ ಬೆಸ್ಟು. ನಾವು ಮಾಮೂಲಿ ದಾರಗಳನ್ನ ಹಾಕಿದ್ರೆ ಅದು ಅಷ್ಟು ಸ್ಟಿಫಾಗಿರಲ್ಲ ಅಂದ್ಬಿಟ್ಟು ಇದನ್ನು ತರಿಸಿದ್ದು. ದಪ್ಪ ಸೂಜಿಗೆ ನಾನು ಪೋಣಿಸ್ಕೊಂಡಿದ್ದೀನಿ. ಸೊ ಈ ಥರ ಒಂದು ರಿಂಗ್ ಬೀಡ್ ಇತ್ತು ನನ್ನ ಹತ್ರನೇ, ಕುಚ್ಚು ಕಟ್ಟೋದಕ್ಕೆಲ್ಲ ಯೂಸ್ ಮಾಡ್ತೀವಲ್ವ, ಅದಕ್ಕೆ ಈ ಥರ ಫಸ್ಟಿಗೆ ಗಂಟು ಹಾಕ್ಕೊಂಡು ಆಮೇಲೆ ಏನು ನಾನು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಅದನ್ನೆಲ್ಲ ನಾನು ಈ ಥರ ಈ ರೀತಿ ನಾನು ಹೆಂಗೆ ತೋರಿಸ್ತಾ ಇದ್ದೀನಲ್ವ ಆ ರೀತಿಯಾಗಿ ನೀವು ಯಾವ ರೀತಿ ಬೇಕಾದರೂ ಫೋಲ್ಡ್ ಮಾಡ್ಕೋಬೋದು. ಆದರೆ ಒಂದೊಂದು ಫೋಲ್ಡಿಗೆ ಒಂದೊಂದು ಥರ ಡಿಸೈನ್ ಬರುತ್ತದು. ಸೊ ನಾನು ಮಾಡಿದಂಥ ಫೋಲ್ಡು ಈ ಥರ 2 ಫೋಲ್ಡು. ಸೊ ನಾನು ಲೆಂತ್ ಅಂದರೆ ಅಗಲ ಜಾಸ್ತಿ ಕಟ್ ಮಾಡ್ಕೊಂಡಿರ್ಲಿಲ್ವಲ್ಲ, ಹಾಗಾಗಿ ನನಗೆ 2 ಫೋಲ್ಡ್ ಆಗಿದ್ದಂಥದ್ದು. ಈ ರೀತಿ ಫೋಲ್ಡ್ ಮಾಡಿಕೊಂಡು ಅದಕ್ಕೆ ಆ ಸೂಜಿನ ಚುಚ್ಕೊಳ್ಳೋದಕ್ಕೂ ಒಂದು ಥರ್ಮೋಕೋಲ್ ಶೀಟ್ ಆ ಥರದ್ದಿದ್ದರೆ ಚೆಂದ, ಬೇಗ ಮಾಡಿಬಿಡ್ಬೋದು. ಬಟ್ ನನ್ನ ಹತ್ರ ಥರ್ಮೋಕೋಲ್ ಶೀಟ್ ಇರಲಿಲ್ಲ, ಹಾಗಾಗಿ ನಾನು ಕೈಯಲ್ಲೇ ಮಾಡ್ತಾಯಿದ್ನಲ್ವ ಸೂಜಿನ ಇಟ್ಕೊಂಡು. ಸೊ ಅದು ಕೂಡ ಸ್ವಲ್ಪ ಟೈಮೇ ತೊಗೊಳ್ತು ನನಗೆ. ಫಸ್ಟ್ ಟೈಮ್ ನಾವು ಮಾಡಿದಾಗಲೇ ಅದ್ರದ್ದು ಎಕ್ಸ್ಪೀರಿಯೆನ್ಸ್ ಆದಾಗ ಯಾವ ರೀತಿ ಏನು ಅಂಥೇಳಿ ಒಂದೊಂದು ಐಡಿಯಾಗಳು ಬರ್ತಾ ಹೋಗುತ್ತೆ. ನಾನು ಫಸ್ಟ್ ಟೈಮ್ ಮಾಡಿರೋದ್ರಿಂದ ನನಗೆ ಹೆಂಗೆ ಐಡಿಯಾ ಬಂತು ಅದೇ ರೀತಿ ನಾನು ಮಾಡ್ಕೊಂಡು ಹೋದೆ ಅಷ್ಟೇ. ಇವಾಗ ನೆಕ್ಸ್ಟು ನಾನು ಮಾಡ್ತೀನಿ ಅಂದರೆ ಸ್ವಲ್ಪ ಸ್ಪೀಡಪ್ ಜಾಸ್ತಿ ಆಗುತ್ತೆ ಮತ್ತು ಇನ್ನೂ ಒಂದಷ್ಟು ಐಡಿಯಾಗಳು ಬರುತ್ತೆ. ಫಸ್ಟಿಗೆ ನಾನು ಒಂದು 50 ಪೆಟಲ್ಸ್ಗೆ ಒಂದೊಂದು ಮಧ್ಯದಲ್ಲಿ ಮಣಿ ಕೂಡ ಹಾಕಿದ್ದೀನಿ. ಬಟ್ ಆಮೇಲೆ ಅಂದ್ಕೊಂಡೆ ಇಲ್ಲ ಒಂದು 25 ಪೆಟಲ್ಸ್ಗೆ ಒಂದೊಂದು ಬೀಡ್ಸ್ನ ಹಾಕ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅಂತ. ನಾನು ಹೆಂಗೆ ಇವಾಗ ಪೋಣಿಸಿದ್ದೀನಲ್ವ ಅದೇ ರೀತಿ ಎಲ್ಲನೂ ಪೋಣಿಸ್ಕೊಳ್ಳೋದು. ಇಷ್ಟೇ ಅಂತೇಳಿ ನಾವೇನು ಕೌಂಟ್ ತೊಗೊಳ್ಬೇಕು ಆ ಥರ ಏನು ಅವಶ್ಯಕತೆ ಇಲ್ಲ. ನಮಗಿಷ್ಟ ಬಂದಷ್ಟು ನಾವು ಹಾಕ್ಕೊಳ್ತಾ ಹೋಗ್ಬೋದು. ಸೊ ನಿಮಗೆಲ್ಲಾದರೂ ಈ ಥರ ಬೀಟ್ಸ್ ಮಧ್ಯದಲ್ಲಿ ಹಾಕಿದರೆ ಒಳ್ಳೆಯದದು, ಏಕೆಂದರೆ ಅದು ಒಂದು ಗ್ಯಾಪು ನೀಟಾಗಿ ಮೇಂಟೈನ್ ಆಗುತ್ತೆ. ಸೊ ಏನೋ ಗೊತ್ತಿಲ್ಲ, ಅದರಲ್ಲಿ ವೀಡಿಯೋದಲ್ಲಿ ತೋರಿಸಿದ್ರು, ಹಂಗಾಗಿ ನಾನು ಹಾಕಿದಂಥದ್ದು. ನಿನ್ನೆಯಿಂದ ಈ ಒಂದು ಹಾರನ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 2 ಮೀಟರ್ ಬಟ್ಟೆ ತೊಗೊಂಡು ಬಂದಿದ್ದೆ ಅಂದ್ಕೊಳ್ತೀನಿ. 1 ಮೀಟರ್ಗೆ ಇಷ್ಟು ಆಗಿದೆ, ಇಷ್ಟೇ ಉದ್ದ ಆಗಿರೋದು. ಈಗ ಏನು ಗೊತ್ತಾ, ನಾವು ವೀಡಿಯೋದಲ್ಲಿ ನೋಡ್ತೀವಲ್ಲ ಮಾಡ್ಬೋದು ಅಂತೇಳಿ ನೋಡ್ತೀವಲ್ವ. ಸೊ ಅವಾಗ ಏನನ್ಸುತ್ತೆ ಅಂದರೆ ಫಾಸ್ಟಾಗಿ ಮಾಡಿಬಿಡ್ಬೋದು. ಅವರು 10 ನಿಮಿಷಕ್ಕೆಲ್ಲ ವಿಡಿಯೋ ತೋರಿಸಿರ್ತಾರಲ್ಲ, ಅವಾಗ ಅನಿಸುತ್ತೆ ಓ ಇಷ್ಟೇ ನಾ ಈಸಿ ಆರಾಮಾಗಿ ಮಾಡಿಬಿಡ್ಬೋದು ಅಂತ. ಬಟ್ ರಿಯಲ್ ಆಗಿ ತುಂಬಾ ಕಷ್ಟ ಇದೆ ಇದು. ತುಂಬ ಏನು ಗೊತ್ತಾ, ಬಟ್ಟೆನ ಮೆಜರ್ಮೆಂಟ್ ಮಾಡಿ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಂಡು ಅದನ್ನೆಲ್ಲ ಸುತ್ತ ದೀಪದಲ್ಲಿ ಇದು ಮಾಡಬೇಕು. ಆಮೇಲೆ ಅದನ್ನು ಪೋಣಿಸ್ಬೇಕು ಕೂತ್ಕೊಂಡು. ತುಂಬಾ ಪೇಷನ್ಸ್ ಬೇಕು ಇದಕ್ಕಂತೂ. ನಾವು ನೋಡಿದಷ್ಟು ಸುಲಭ ಖಂಡಿತ ಅಂತೂ ಅಲ್ಲವೇ ಅಲ್ಲ. ನೋಡ್ಬೋದು ಈ ಥರ ಕಾಣುತ್ತೆ, ಈ ಥರ. ಬಟ್ ವರ್ತ್ ಅಂತ ಅನ್ಕೋತೀನಿ. ನಾವೇ ಮಾಡಿಕೊಂಡ್ರೆ ಇದು ಅಂಗಡಿಗೆಲ್ಲ ಹೋದರೆ
ಪೇರಿಗೆ 250 ಆ ಥರ ಎಲ್ಲ ಕೊಡಬೇಕು. ಸೊ ಅದ್ರ ಬದಲು ನಾವೇ ಮಾಡ್ಕೊಂಡ್ಬಿಟ್ರೆ ಬ್ಯಾಕ್ ಡ್ರಾಪ್ಗೆ ನಮ್ಗೆ ಬೇಕಾದಾಗ ನಮ್ಗೆ ಬೇಕಾಗಿರೋ ಕಲರ್ನ ಚೇಂಜ್ ಮಾಡಿ ಹಾಕ್ಕೊಳ್ಬೋದು ಅಂಥೇಳಿ ಪ್ಲ್ಯಾನ್ ಮಾಡಿ ನಾನು ಅದು ಹೋಗಿದ್ನಲ್ಲ ಲೈನಿಂಗ್ ಅಂಗಡಿಗೆ ಈ ಥರ ಲೈನಿಂಗ್ ಎಲ್ಲ ತೊಗೊಂಡ್ಬಂದಿದ್ದೀನಿ. ಅಲ್ಲಿ ಬಂದ್ಬಿಟ್ಟು ಪಾಲಿಸ್ಟರಲ್ಲಿ ಕಲರ್ಸ್ ಇರಲಿಲ್ಲ, ಸೊ ಹಂಗಾಗಿ ಕ್ರೇಪಲ್ಲೇ ತೊಗೊಂಡು ಬಂದಿದ್ದೆ. ಬಟ್ ಕ್ರೇಪ್ಗಿಂತ ಪಾಲಿಸ್ಟರ್ ಓಕೆ ಅಂತ ಅನಿಸ್ತು ನನಗೆ. ಸೊ ಇಲ್ಲಿ ನಮ್ಮನೆ ಹತ್ರ ಹೋಗಿದ್ದಾಗ ಇದು ಪಾಲಿಸ್ಟರೇ ಸಿಕ್ತು. ಪಾಲಿಸ್ಟರ್ ಬೇಗ ಕಟ್ ಆಗುತ್ತೆ, ಬೇಗ ನಾವು ಮಾಡ್ಕೊಂಡ್ಬಿಡ್ಬೋದು. ಬಟ್ ಕ್ರೇಪ್ ಬಟ್ಟೆ ಸ್ವಲ್ಪ ಗಟ್ಟಿ ಇರೋದ್ರಿಂದ ಅದನ್ನು ಕಟ್ ಮಾಡೋದು ಕಷ್ಟ, ಜೊತೆಗೆ ಸೂಜಿನಲ್ಲಿ ಪೋಣಿಸೋದು ಕಷ್ಟ. ಬಟ್ ಚೆನ್ನಾಗಿ ಕಾಣ್ತಾ ಇದೆ, ಚೆನ್ನಾಗಿ ಕಾಣ್ತದೆ. ಹಿಂಗೆ ಅನಿಸ್ತಾ ಇದೆ ಅಂತ ನಿಮಗೆ ಕಮೆಂಟ್ ಮಾಡಿ ಆಯ್ತಾ. ಸೊ ಇದೇ ಥರ ನಾನು ಒಂದು 3-4 ಕಲರ್ ತೊಗೊಂಡು ಬಂದಿದ್ದೀನಿ. ಸೊ ಅದನ್ನೆಲ್ಲ ಅಂದರೆ ಅಟ್ಲೀಸ್ಟ್ ಒಂದು 4 ಆದರೂ ಬೇಕು ನನಗೆ. ನೋಡೋಣ ಇನ್ನು. ಅಂದರೆ ಇವಾಗ ನಾನು ತಂದಿರೋ ಲೆಕ್ಕದ ಪ್ರಕಾರ ನಾನು ತಂದಿರೋದು 1.5 ಮೀಟರ್. ಸೊ ಅದ್ರ ಪ್ರಕಾರ ಮೇ ಬಿ 2 ಆಗ್ಬೋದು ಅಷ್ಟೇ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಹಂಗಾಗಿ ಇನ್ನು ಇಲ್ಲಿ ನಮ್ಮನೆ ಹತ್ರ ಸಿಗುತ್ತೆ ಅಂತ ಗೊತ್ತಾಯ್ತಲ್ಲ ನನಗೆ ಪಾಲಿಸ್ಟರ್ ಬಟ್ಟೆ. ಅದು ಬಂದ್ಬಿಟ್ಟು 20 ರೂಪಾಯಿ ಮೀಟರು, ಅದು ಈಸಿಯಾಗಿ ಅಫೋರ್ಡ್ ಮಾಡ್ಬೋದು ಎಲ್ಲರೂ. ಇದು ಬಂದ್ಬಿಟ್ಟು ಅಲ್ಲಿ ನಮ್ಮನೆ ಹತ್ರ ಕುರುಬಳ್ಳಿನಲ್ಲಿ ತಂದಿದ್ದು 35 ರುಪೀಸ್ ಮೀಟರು. ಬಟ್ ಇಲ್ಲಿ ಕೇಳಿದೆ ನಾನು, ಕ್ರೇಪ್ ಮೆಟೀರಿಯಲ್ಲೇ ಕೇಳಿದೆ, ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿಲೇ ಮಾಡಿಟ್ರೆ ಇದಾಗುತ್ತಲ್ವ ಅಂತ. ಬಟ್ ಇವ್ರು ಬಂದ್ಬಿಟ್ಟು 50 ರುಪೀಸ್ ಹೇಳಿದ್ರು ಮೀಟರು. ಸೊ 50 ರುಪೀಸ್ ಕೊಡಬೇಕಾ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ 20 ರುಪೀಸ್ದು ಓಕೆ ಅಂಥೇಳಿ ತೊಗೊಬಂದಿದ್ದೀನಿ. ನೋಡ್ಬೋದು ಈ ಕ್ರೀಮ್ ಕಲರ್ ಅಲ್ಲಿ ಇರಲಿಲ್ಲ, ಅದಕ್ಕೋಸ್ಕರ ಅಂಥೇಳಿ ನಾನು ಇಲ್ಲಿ ತೊಗೊಬಂದಿದ್ದು. ಇದು ಬಂದ್ಬಿಟ್ಟು ಪಾಲಿಸ್ಟರ್ ಬಟ್ಟೆ, ಇದು ಈಸಿಯಾಗಿ ಕಟ್ಟು ಮಾಡ್ಬೋದು, ಜೊತೆಗೆ ಬೇಗ ನಾವು ಇದು ಪೋಣಿಸ್ಕೊಂಡ್ಬಿಡ್ಬೋದು. ಹಂಗಾಗಿ ಇದು ಓಕೆ ಅನಿಸ್ತು. ಸೊ ನೆಕ್ಸ್ಟ್ ಏನಾದ್ರು ನಾನು ಬಟ್ಟೆ ಇನ್ನೂ ಬೇಕಾಗುತ್ತೆ ಅಂದರೆ, ಇವಾಗ ನಾನು ತಂದಿರೋದಕ್ಕೆ ಮೇ ಬಿ 2 ಆಗುತ್ತೆ. ಸೊ ಇನ್ನೂ 2 ಅಂತ ಹೇಳಿದ್ರೆ 1.5 ಮೀಟರ್ ಅಥವಾ 2 ಮೀಟರ್ ಇನ್ನೂ ಎಕ್ಸ್ಟ್ರಾ ತೊಗೊಂಡು ಬಂದರೆ ಸೊ ಆಗ್ಬೋದು. 4 ಒಂದೊಂದು ಕಲರಲ್ಲಿ 4 ಆ ಥರ ಆಗುತ್ತೆ. ಹಂಗೆ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದೆ ಬೆಳಗ್ಗೆ. ಅದು ಬರ್ತಾ ಈವ್ನಿಂಗ್ ಆಗ್ತಾ ಇದೆ. ಇವಾಗ ಏನು ಮಾಡೋಕ್ಕಾಗಲ್ಲ, ಪೇಷನ್ಸಿಂದ ಮಾಡಬೇಕು. ಸ್ವಲ್ಪ ನಿಧಾನ ಆಗುತ್ತೆ ಟೈಮು. ಅಂದ್ಕೊಂಡೆ ನಾನು ಹಬ್ಬ ಹತ್ರ ಮಾಡ್ಕೊಂಡು ಮಾಡೋಣ ಅಂತ. ಬಟ್ ನಾನು ಆಮೇಲೆ ಇಲ್ಲ, ಕ್ಲೀನಿಂಗ್ ಎಲ್ಲ ಹತ್ರ ಆದಾಗ ಮಾಡ್ಕೊಳ್ಳೋಣ, ಇದನ್ನು ಇವಾಗ ಮುಗಿಸಿಟ್ಬಿಡೋಣ ಅಂಥೇಳಿ ಕುಚ್ಚೆಲ್ಲ ಕಟ್ಟಿಟ್ಬಿಟ್ಟು ಇದನ್ನು ಮಾಡ್ತಾ ಇದ್ದೀನಿ. ನೋಡಿದ್ರೆ ಒಂದಕ್ಕೇನೆ ಆಲ್ಮೋಸ್ಟ್ ಅಂದರೆ ಇನ್ನು ಸ್ಟಾರ್ಟಿಂಗ್ ಅಲ್ವಾ, ಅದಕ್ಕೆ ಅಂತ ಅಂದ್ಕೊಳ್ತೀನಿ. ಹೋಗ್ತಾ ಸ್ಪೀಡ್ ತೊಗೋತೀನಿ ಏನೋ ಗೊತ್ತಿಲ್ಲ. ಸೊ ಈ ಥರ ಇದೆ. ಹಿಂಗೆ ಫಿನಿಶ್ ಮಾಡ್ತಾ ಇದ್ದೀನಿ. ಎಲ್ಲ ಕಲರ್ ಫಿನಿಶ್ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಜೊತೆಗೆ ನಾನು ಬ್ಯಾಕ್ ಡ್ರಾಪ್ ಸ್ಟ್ಯಾಂಡ್ ಕೂಡ ಅದು ಮಾಡಿಸ್ಕೊಂಡು ಬಂದಿದ್ದೀನಿ PVC ಪೈಪಲ್ಲಿ. ಅದು ಪೂರ್ತಿಯಾಗಿ ಒಂದು ಡೀಟೇಲ್ ಆಗಿ ಒಂದು ವಿಡಿಯೋನೇ ಮಾಡಿಬಿಡೋಣ. ನಿಮ್ಗೇನಾದರೂ ಆ ಥರ ಐಡಿಯಾ ಬರ್ಬೋದು, ನಾನು ಯಾವ ಥರ ಮಾಡಿದ್ದೀನಿ, ಎಷ್ಟು ಕಾಸ್ಟ್ ಆಯಿತು ಏನು ಎಲ್ಲ, ಅದನ್ನು ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ. ಸೊ ನಿಮ್ಗೇನಾದರೂ ಹೆಲ್ಪ್ಫುಲ್ ಆಗುತ್ತೆ. ಅದು ಏನು ಗೊತ್ತಾ, ಇದು ಜಸ್ಟ್ ಬ್ಯಾಕ್ ಡ್ರಾಪ್ ಆ ಥರನೇ ಅಂತಲ್ಲ, ಹಬ್ಬಗಳಿಗೆ ಈಗ ವರಮಹಾಲಕ್ಷ್ಮಿ ಹಬ್ಬ ಬಂದರೂ ಹಾಕೋಬೋದು, ಗಣೇಶ ಹಬ್ಬ ಮಾಡೋರಿದ್ರೆ ಅವರು ಕೂಡ ಹಾಕ್ಕೊಳ್ಬೋದು, ಅಥವಾ ಬರ್ಡೇ ಫಂಕ್ಷನ್ ಮಾಡ್ತೀವಿ ಅಂದರೆ, ಅಥವಾ ಏನಾದ್ರು ಮನೆಯಲ್ಲಿ ಪೂಜೆ ಗೀಜೆ ಇಟ್ಕೊಳ್ತೀವಿ ಸಣ್ಣದಾಗಿ ಅಂದರೂ ಕೂಡ ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಎಲ್ಲ ಮಾಡ್ಕೊಳ್ಬೋದು. ಸೊ ನಂತರ ವಿಡಿಯೋ ಮಾಡೋರಾದರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋಕ್ಕಾದರೂ ಅಥವಾ ಯೂಟ್ಯೂಬ್ ಶಾರ್ಟ್ಸ್ ಮಾಡೋಕ್ಕಾದರೂ ಕೂಡ ಬ್ಯಾಕ್ ಡ್ರಾಪ್ ಹಾಕ್ಕೊಂಡು ಮಾಡ್ಕೊಳ್ಬೋದು. ಸೊ ಒಂಥರ ಚೆನ್ನಾಗಿರುತ್ತೆ. ಅಂದರೆ ಈಸಿಯಾಗಿ ನಾವು ರಿಮೂವ್ ಮಾಡಿ ತೆಗೆದಿಟ್ಬಿಡ್ಬೋದು, ಬೇಕಾದಾಗ ನಾವೇ ಫಿಕ್ಸ್ ಮಾಡ್ಕೊಳ್ಬೋದು, ಅದೇನು ಕಷ್ಟ ಇಲ್ಲ. ಸೊ ಆನ್ಲೈನಲ್ಲೂ ಸಿಗುತ್ತೆ, ಇಲ್ಲ ಅಂತಿಲ್ಲ. ಬಟ್ ಆನ್ಲೈನಲ್ಲಿ ತುಂಬಾ ಕಾಸ್ಟ್ ಇದೆ ಅದು. ಸೊ 2000 ಆ ಥರದ್ದೆಲ್ಲ ಇದೆ ಅದು. ಹಾಗಾಗಿ ನಾನು ಈ ಥರ ತೊಗೊಂಡು ಬಂದಿರೋವಂಥದ್ದು. ಅದು ಪೂರ್ತಿ ಡೀಟೇಲ್ನ ನಾನು ಇನ್ನೊಂದು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಜೊತೆಗೆ ಇದು ಕಂಪ್ಲೀಟ್ ಆದಮೇಲೆ ಯಾವ್ಯಾವ ಕಲರ್ ಮಾಡಿದ್ದೀನಿ ಮತ್ತು ಎಷ್ಟೆಷ್ಟು ಕ್ವಾಂಟಿಟಿ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಯೂಸ್ ಮಾಡಿ ನಾನು ಯಾವ ರೀತಿ ಬ್ಯಾಕ್ ಡ್ರಾಪ್ ಐಡಿಯಾಗಳನ್ನ ಶೇರ್ ಮಾಡ್ತೀನಿ ಅನ್ನೋದನ್ನ ಮುಂದೆ ಬರುವಂಥ ವಿಡಿಯೋಗಳಲ್ಲಿ ನೀವು ನೋಡ್ತೀರಾ. ಸೊ ಇಷ್ಟ ಆಗುತ್ತೆ ಅವಾಗ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಈ ಒಂದು ಪುಟ್ಟ ಪ್ರಯತ್ನನ ಸಪೋರ್ಟ್ ಮಾಡಿಬಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ, ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಸೊ ಆಯಿತಾ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.